ಕೆನರಾ ಬ್ಯಾಂಕ್ ಮಂಗಳೂರು ಪ್ರಾದೇಶಿಕ ಕಚೇರಿ ವತಿಯಿಂದ ಕೆನರಾ ವಿದ್ಯಾಜ್ಯೋತಿ ವಿದ್ಯಾರ್ಥಿ ವೇತನ ವಿತರಣಾ ಕಾರ್ಯಕ್ರಮ ಮಂಗಳೂರಿನ ಬಲ್ಮಠ ರಸ್ತೆಯಲ್ಲಿರುವ ಕೆನರಾ ಬ್ಯಾಂಕ್ನ ಸರ್ಕಲ್ ಕಚೇರಿ ಸಭಾಂಗಣದಲ್ಲಿ ನೆರವೇರಿತು. ಕಾರ್ಯಕ್ರಮವನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಸಮಗ್ರ ಬುಡಕಟ್ಟು ಅಭಿವೃದ್ಧಿ ಯೋಜನೆಯ ಸಂಯೋಜನಾ ಅಧಿಕಾರಿ ಬಸವರಾಜು ಎಚ್ಸಿ, ಕೆನರಾ ಬ್ಯಾಂಕ್ ಮಂಗಳೂರು ಸರ್ಕಲ್ ಆಫೀಸ್ನ ಮಹಾಪ್ರಬಂಧಕ ಮಂಜುನಾಥ್ ಬಸವರಾಜ್ ಸಿಂಗೈ ಇತರ ಗಣ್ಯರು ಸೇರಿ ದೀಪ ಪ್ರಜ್ವಲಿಸಿ ಚಾಲನೆ ನೀಡಿದರು. ಈ ವೇಳೆ ವಿದ್ಯಾರ್ಥಿನಿಯರಿಗೆ ಕೆನರಾ ವಿದ್ಯಾಜ್ಯೋತಿ ವಿದ್ಯಾರ್ಥಿ ವೇತನ ವಿತರಣೆ ಮತ್ತು ಕೆನರಾ ಬ್ಯಾಂಕ್ ಸಿಎಸ್ಆರ್ ನಿಧಿಯಿಂದ ಮುಚ್ಚೂರು ಶಾಲೆಯ ಮುಖ್ಯ ಶಿಕ್ಷಕ ಫ್ರಾನ್ಸಿಸ್ ಲೋಬೋ, ಮುಚ್ಚೂರು ಪಂಚಾಯತ್ನ ಕಾರ್ಯದರ್ಶಿ ಲಕ್ಷ್ಮಣ್ ಅವರಿಗೆ ಗ್ರಾಮದ ಅಭಿವೃದ್ಧಿ ಯೋಜನೆಯ ಚೆಕ್ ಹಸ್ತಾಂತರಿಸಲಾಯಿತು. All the students and teachers from all the schools who are here, welcome to you all. I hope ಈ ಪ್ರೋಗ್ರಾಮ್ ಇಂದ ನಿಮಗೆ ಸ್ವಲ್ಪ ನಿಮ್ಮ ಫ್ಯೂಚರಿಗೆ ಏನಾದರೂ ಮೋಟಿವೇಶನ್, ಏನಾದರೂ ಒಂದು ಅಚೀವ್ಮೆಂಟ್, ಒಂದು ಪ್ರೌಡ್ ಮೂಮೆಂಟ್ ಇದ್ದರೆ ವಿ ಆರ್ ಆಲ್ ಆನರ್ಡ್ ಫಾರ್ ದ್ಯಾಟ್. ಅಂದರೆ 120 ವರ್ಷ ಮುಂಚೆ ಮಂಗಳೂರಲ್ಲಿ ಹುಟ್ಟಿದ್ದು ಬ್ಯಾಂಕ್ ಇದು, ನಮ್ಮ ಕೆನರಾ ಬ್ಯಾಂಕ್. ಸೊ ಈ ಬ್ಯಾಂಕ್ ಸ್ಥಾಪನೆ ಮಾಡೋ ಮುಂಚೆ ನಮ್ಮ ಫೌಂಡರ್, ಇಲ್ಲಿ ನೀವು ನೋಡಿದ್ದೀರಾ, ನಾವೆಲ್ಲ ಪುಷ್ಪಾರ್ಚನೆ ಮಾಡಿದ್ದು ನಮ್ಮ ಫೌಂಡರ್ ಅಮೆಂಬಾಳ್ ಸುಬ್ಬರಾವ್ ಪೈ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಹೆಣ್ಮಕ್ಕಳಿಗಾಗಿ ಶಾಲೆ. ಸೊ 120 ವರ್ಷದಿಂದ ನಾವು ಹೆಣ್ಮಕ್ಳಿಗೆ ನಮ್ಮ ಬ್ಯಾಂಕಿಂದ ಆದಷ್ಟು ಎನ್ಕರೇಜ್ಮೆಂಟ್, ಮೋಟಿವೇಶನ್ ಆ್ಯಂಡ್ ಇದೇ ಥರ ಸ್ಕಾಲರ್ಶಿಪ್ ಆ ಥರ ತುಂಬ ಫೆಸಿಲಿಟಿಗಳು ಕೊಡ್ತಾ ಇದ್ದೀವಿ. ಸೊ ಇವತ್ತು ನಮ್ಮ ಕೆನರಾ ಬ್ಯಾಂಕಿದು ವಿದ್ಯಾಜ್ಯೋತಿ ಸ್ಕಾಲರ್ಶಿಪ್ ಸ್ಕೀಮ್ ಕೊಡುವ ಕಾರ್ಯಕ್ರಮ. ಸೊ ಇಲ್ಲಿ ಬಂದಿರುವ ಎಲ್ಲ ಮಕ್ಕಳಿಗೂ ಫಸ್ಟ್ ನಂದು ಕಂಗ್ರ್ಯಾಚುಲೇಷನ್ಸ್, ಯು ಆರ್ ಆಲ್ ಪರ್ಫಾರ್ಮರ್ಸ್. ನೀವೆಲ್ಲ ನಿಮ್ಮ ಸ್ಕೂಲಲ್ಲಿ ಟಾಪ್ ಪರ್ಫಾರ್ಮಿಂಗ್ ಸ್ಟೂಡೆಂಟ್ಸ್. ನಿಮ್ಗೆಲ್ಲರಿಗೂ ನಮ್ಮ ಕೆನರಾ ಬ್ಯಾಂಕ್ ಕಡೆಯಿಂದ ಫಸ್ಟ್ ಕಂಗ್ರ್ಯಾಚುಲೇಷನ್ಸ್. ಇದೇ ಸಂದರ್ಭ ದಕ್ಷಿಣ ಕನ್ನಡ ಜಿಲ್ಲೆಯ ಸಮಗ್ರ ಬುಡಕಟ್ಟು ಅಭಿವೃದ್ಧಿ ಯೋಜನೆಯ ಸಂಯೋಜನಾ ಅಧಿಕಾರಿ ಬಸವರಾಜು ಎಚ್ಸಿ ಮಾತನಾಡಿ, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಇಡೀ ದೇಶದಲ್ಲೇ ಭದ್ರ ಬುನಾದಿ ಹಾಕಿದ ಜಿಲ್ಲೆ ನಮ್ಮ ದಕ್ಷಿಣ ಕನ್ನಡ. ಕೆನರಾ ಬ್ಯಾಂಕ್ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲೂ ವಿಕಸಿತ ಭಾರತದ ಕನಸನ್ನ ಸಾಕಾರಗೊಳಿಸಲು ಅರ್ಥಪೂರ್ಣ ಕಾರ್ಯಕ್ರಮ ಆಯೋಜಿಸಿದೆ ಎಂದು ತಿಳಿಸಿದರು. ಅತಿ ಸುಂದರವಾದ ಮತ್ತು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಈ ದಿನ ಆಯೋಜಿಸಿ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಭಾನ್ವಿತ ವಿದ್ಯಾರ್ಥಿ, ಅದು ಹೆಣ್ಣು ಮಕ್ಕಳು ವಿದ್ಯಾರ್ಥಿಗಳನ್ನು, ಸುಮಾರು 400ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ವಿದ್ಯಾರ್ಥಿ ವೇತನ ಮತ್ತು ಒಂದು ಗ್ರಾಮವನ್ನೇ ದತ್ತುವನ್ನು ಪಡೆದು ಆ ಗ್ರಾಮದ ಅಭಿವೃದ್ಧಿ ಮತ್ತು ಒಂದು ಶಾಲೆ, ಏಕೆಂದರೆ ಪ್ರತಿಯೊಂದು ಭವಿಷ್ಯದ ಅಭಿವೃದ್ಧಿ ಮತ್ತು ಬದಲಾವಣೆ ಕಾಣಬೇಕು ಅಂದರೆ ಶಿಕ್ಷಣವನ್ನು ಪಡೀತರ್ತಕ್ಕಂಥ, ಈಗ ಮೊದಲೆಲ್ಲ ನಾವೆಲ್ಲ ಓದ್ತಿದ್ದಂಥ ಸಂದರ್ಭದಲ್ಲಿ ಇಂದಿನ ವಿದ್ಯಾರ್ಥಿಗಳು ಮುಂದಿನ ಪ್ರಜೆಗಳು ಅನ್ನೋ ಸ್ಲೋಗನ್, ಈಗ ಅದು ಬದಲಾವಣೆ ಆಗಿದೆ. ವಾಕ್ಯ ಇಂದಿನ ವಿದ್ಯಾರ್ಥಿಗಳು ಇಂದಿನ ಪ್ರಜೆಗಳು, ಇಂದಿನ ವಿದ್ಯಾರ್ಥಿಗಳು ಇಂದಿನ ಪ್ರಜೆಗಳು. ಆ ಪ್ರಜೆಗಳು ಸತ್ಪ್ರಜೆಗಳಾಗಿ ಒಬ್ಬ ಸಮಾಜಮುಖಿಯಾಗಿ ಸಾಧಕರಾಗಿ ಒಂದು ಸ್ವಾವಲಂಬಿ ಬದುಕನ್ನು ಕಟ್ಕೋಬೇಕು ಅಂತಂದರೆ ಶಿಕ್ಷಣ ಅತ್ಯಂತ ಅವಶ್ಯಕ. ಆ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡ್ತಕ್ಕಂಥ ನಮ್ಮ ಕೆನರಾ ಬ್ಯಾಂಕಿನ ಈ ವಿಶೇಷ ಕಾರ್ಯಕ್ರಮ ನಿಜಕ್ಕೂ ಅರ್ಥಪೂರ್ಣವಾದ ಕಾರ್ಯಕ್ರಮ. ಬಳಿಕ ಮಂಗಳೂರು ಸರ್ಕಲ್ ಆಫೀಸ್ನ ಮಹಾಪ್ರಬಂಧಕ ಮಂಜುನಾಥ್ ಬಸವರಾಜ್ ಸಿಂಗೈ ಮಾತನಾಡಿ, ಅಮ್ಮೆಂಬಳ ಸುಬ್ಬರಾವ್ ಪೈ ಅವರು ಸುಮಾರು 100 ವರ್ಷದ ಹಿಂದೆ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತು ನೀಡಿದರು. ಇದರಿಂದ ಪ್ರೇರಣೆಗೊಂಡು ಹೆಣ್ಣು ಮಕ್ಕಳಿಗಾಗಿ ಕೆನರಾ ವಿದ್ಯಾಜ್ಯೋತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಆಲ್ ಓವರ್ ಇಂಡಿಯಾ ಆಲ್ಮೋಸ್ಟ್ 45,786 ಸ್ಟೂಡೆಂಟ್ಸಿಗೆ ಇವತ್ತು ನಾವು ಸ್ಕಾಲರ್ಶಿಪ್ಪನ್ನು ಒದಗಿಸಿದ್ದೀವಿ. ಅದೇ ಥರ 7,600 7,600 ಸ್ಕೂಲ್ಸ್ ಇವತ್ತು ಈ ಪ್ರೋಗ್ರಾಮ್ ಕೆನರಾ ವಿದ್ಯಾಜ್ಯೋತಿ ನಾವು ಹಮ್ಮಿಕೊಂಡಿದ್ದೇವೆ. ಸೊ ಇದು ಎಲ್ಲ ಸ್ಟೂಡೆಂಟ್ಸಿಗೆ ಇವತ್ತು ಅಕೌಂಟಲ್ಲಿ ಕ್ರೆಡಿಟ್ ಆಗಿದೆ. ಇದು ಹೇಗೆ ಈ ಪ್ರೋಗ್ರಾಮನ್ನು ಈ ಮಟ್ಟಕ್ಕೆ ನಾವು ತರಲಿಕ್ಕೆ ಸ್ಫೂರ್ತಿ ಯಾರು ಅಂತ ಹೇಳಿ, ಸ್ಫೂರ್ತಿ ಯಾರಂದರೆ ನಮ್ಮ ಗ್ರೇಟ್ ಫೌಂಡರ್ ಇವತ್ತು ನಿಮ್ಮ ಮುಂದೆ ಇದ್ದಾರೆ ಇಲ್ಲಿ, ಅಮೆಂಬಾಳ್ ಸುಬ್ಬರಾವ್ ಪೈ. ಇವರು 100 ವರ್ಷ ಹಿಂದೆ ಈ ಬ್ಯಾಂಕನ್ನು ಸ್ಥಾಪಿಸಿ ಕೇವಲ 25 ಪೈಸೆಯಿಂದ ಈ ಬ್ಯಾಂಕು
ಇವತ್ತು ದೇಶದಲ್ಲಿ 3ನೇ ದೊಡ್ಡ ಬ್ಯಾಂಕ್ ಆಗಿದೆ. ಏನೋ ಕಾರ್ಯಕ್ರಮದಲ್ಲಿ ಮಂಗಳೂರು ಪ್ರಾದೇಶಿಕ ಕಚೇರಿಯ ಪ್ರಾದೇಶಿಕ ಮುಖ್ಯಸ್ಥರಾದ ಲತಾ ಪಿ ಕುರುಪ್, ಮಂಗಳೂರು ಸರ್ಕಲ್ ಕಚೇರಿಯ ಡಿಜಿಎಂ ಜಿ ವೆಂಕಟವರ ಪ್ರಸಾದ್, ಅಧಿಕಾರಿ ಸಂಘದ ಜಂಟಿ ಪ್ರಧಾನ ಕಾರ್ಯದರ್ಶಿ ರಮೇಶ್ ನಾಯ್ಕ್ ಕೊಂಪದವು, ಹಿರಿಯ ಪ್ರಬಂಧಕರಾದ ಸ್ವಾತಿ ಕುಡ್ಲಮೊಗರು ಮತ್ತಿತರರು ಉಪಸ್ಥಿತರಿದ್ದರು.